ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ದಳಪತಿ ವಿಜಯ್ 648 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದು ದೇಶದ ಎರಡನೇ ಶ್ರೀಮಂತ ಮುಖ್ಯಮಂತ್ರಿ ಹಾಗೂ ತಮಿಳುನಾಡಿನ ಎರಡನೇ ಶ್ರೀಮಂತ ಶಾಸಕರಾಗಿದ್ದಾರೆ. ಇವರ ಚರ ಮತ್ತು ಸ್ಥಿರ ಆಸ್ತಿಗಳು, ಬ್ಯಾಂಕ್ ಠೇವಣಿಗಳು, 7 ಐಷಾರಾಮಿ ಕಾರುಗಳು, ಚಿನ್ನಾಭರಣಗಳು ಮತ್ತು 11 ಬಂಗಲೆಗಳ ವಿವರ ಲಭ್ಯವಿದೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರ ಆಸ್ತಿ 648 ಕೋಟಿ ರೂಪಾಯಿ. ಅವರು ತಮಿಳುನಾಡಿನ ಎರಡನೇ ಶ್ರೀಮಂತ ಶಾಸಕರಾಗಿದ್ದಾರೆ. ದೇಶದ ಎರಡನೇ ಶ್ರೀಮಂತ ಮುಖ್ಯಮಂತ್ರಿಯೂ ಆಗಿದ್ದಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮೊದಲ ಸ್ಥಾನದಲ್ಲಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ಆಸ್ತಿ 931 ಕೋಟಿ ರೂಪಾಯಿಗಳಿಗೂ ಅಧಿಕ. ತಮಿಳುನಾಡಿನ ಅತ್ಯಂತ ಶ್ರೀಮಂತ ಶಾಸಕಿ ಲೀಮಾ ರೋಸ್ ಮಾರ್ಟಿನ್ ಇವರ ಆಸ್ತಿ 5,863 ಕೋಟಿ ರೂಪಾಯಿ. ಲೀಮಾ ರೋಸ್ ಮಾರ್ಟಿನ್ ಲಾಲ್ಗುಡಿಯ ಎಐಎಡಿಎಂಕೆ ಶಾಸಕಿ. ಮೂರನೇ ಸ್ಥಾನದಲ್ಲಿರುವ ವಿಜಯ್ ಅವರ ಟಿವಿಕೆ ಪಕ್ಷದ ಶಾಸಕ ಆದವ್ ಅರ್ಜುನ್ ಇವರ ಆಸ್ತಿ 534 ಕೋಟಿ ರೂಪಾಯಿ. ಹಾಗಾದ್ರೆ ವಿಜಯ್ ಬಳಿ ಏನಿದೆ? ಚುನಾವಣಾ ಅಫಿಡವಿಟ್ ಪ್ರಕಾರ ವಿಜಯ್ ಒಟ್ಟು ಆಸ್ತಿ 648.85 ಕೋಟಿ ರೂಪಾಯಿಗಳ ಆಸ್ತಿ. ಇದರಲ್ಲಿ 426.20 ಕೋಟಿ ರೂಪಾಯಿಗಳ ಚರ ಆಸ್ತಿಗಳು ಮತ್ತು 222.65 ಕೋಟಿ ರೂಪಾಯಿಗಳ ಸ್ಥಿರ ಆಸ್ತಿಗಳು ವಿವರಣೆ ನೀಡಿರುವಂಥದ್ದು. ವಿಜಯ್ 7.63 ಕೋಟಿ ರೂಪಾಯಿಗಳ ಸಾಲವನ್ನು ಸಹ ಹೊಂದಿದ್ದಾರೆ. ವಿಜಯ್ ಬ್ಯಾಂಕಿನಲ್ಲಿ 330.48 ಕೋಟಿ ರೂಪಾಯಿ ಠೇವಣಿ ಇಟ್ಟಿದ್ದಾರೆ. ಅವರ ಬಳಿ 19.37 ಲಕ್ಷ ರೂಪಾಯಿ ಮೌಲ್ಯದ ಷೇರುಗಳಿದೆ. ಅವರು ಸಾಕಷ್ಟು ಸಾಲ ನೀಡಿದ್ದಾರೆ. ಇಷ್ಟೇ ಅಲ್ಲ, ವಿಜಯ್ ಬಳಿ 13.52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ 7 ಕಾರ್ಗಳಿದೆ. ಅವರ ಸಂಗ್ರಹದಲ್ಲಿರುವ ಅತ್ಯಂತ ದುಬಾರಿ ಕಾರು ಟಾಟಾ ಕ್ಯಾರವನ್ ಮತ್ತು ಅದರ ಬೆಲೆ 6 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು. ಅವರ ಬಳಿ 6.47 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳಿದೆ. ಇದರಲ್ಲಿ 117 ಕೋಟಿ ಮೌಲ್ಯದ ಬಂಗಲೆಗಳು ಮಾತ್ರ ಅವರ ಹೆಸರಿನಲ್ಲಿದೆ. ವಿಜಯ್ ಅವರ ಹೆಸರಲ್ಲಿ 10 ಬಂಗಲೆಗಳು ಮತ್ತು ಅವರ ಪತ್ನಿಯ ಹೆಸರಿನಲ್ಲಿ 1 ಬಂಗಲೆ ಇದೆ. ಇದರ ಹೊರತಾಗಿ ಅವರು 82.81 ಕೋಟಿ ರೂಪಾಯಿ ಮೌಲ್ಯದ ವಾಣಿಜ್ಯ ಕಟ್ಟಡವನ್ನು ಹೊಂದಿದ್ದಾರೆ. ಅವರು 20 ಲಕ್ಷ ರೂಪಾಯಿ ಮೌಲ್ಯದ ಕೃಷಿ ಭೂಮಿ ಮತ್ತು 22 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಹೊಂದಿದ್ದಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ. ಅವರ ಆಸ್ತಿ 931.83 ಕೋಟಿ ರೂಪಾಯಿ. ಚಂದ್ರಬಾಬು ನಾಯ್ಡು ಅವರ ಬಳಿ 10.38 ಕೋಟಿ ರೂಪಾಯಿ ಸಾಲ ಇದೆ. ನಾಯ್ಡು ಅವರ ಬಳಿ 810.42 ಕೋಟಿ ರೂಪಾಯಿ ಮೌಲ್ಯದ ಚರ ಆಸ್ತಿ ಮತ್ತು 121.41 ಕೋಟಿ ರೂಪಾಯಿ ಅವರ ಸ್ಥಿರ ಆಸ್ತಿ ಹೊಂದಿರುವಂಥದ್ದು.